Hi everyone, welcome back. ಯಾರು ಮಾತಾಡಿದ್ದೀಗ? Rumana, mute yourself. Mute yourself, Rumana. Welcome back, everyone. Rumana, mute yourself. ನಾನು ಮ್ಯೂಟ್ ಮಾಡ್ಬಿಡ್ತೀನಿ ಎಲ್ಲಾರು ಇಲ್ಲಾಂದ್ರೆ. Yes, good afternoon everyone. ಒಂದು 2 minutes ಹೋಗ್ಲಿ, ಇನ್ನು ಬರಬೇಕು. ಬೇರೆ ಯಾವ್ದಾದ್ರು ಕ್ಲಾಸ್ ಇತ್ತಾ ನಿಮ್ಗೆ? Because the strength is quite less. Do you had any other class? Language class, we had chemistry. It's over, right, everywhere. Tanuj? ಮಧುಶ್ರೀ ಅವರೇ, ಒಂದು 2 minutes ಎಲ್ಲರೂ ಜಾಯಿನ್ ಆಗಲಿ, ಆಮೇಲೆ ಸ್ಟಾರ್ಟ್ ಮಾಡೋಣ. ಐ ನೋ ಇಟ್ ಇಸ್ 12 ನಾವು 2 minutes ಅರ್ಲಿಯಾಗಿ ಶುರು ಮಾಡಿದೆ, ಸೊ ಒಂದು 2 minutes ವೆಯ್ಟ್ ಮಾಡೋಣ. ಸೊ ಇವತ್ತು ಮುಗ್ದೋಗುತ್ತೆ, ಈ ಸೆಷನ್ ಅಲ್ಲಿ ಪ್ರಾಬಬಿಲಿಟಿ ಮುಗ್ದೋಗುತ್ತೆ. ಸೊ ಟುಮಾರೋ ಸೆಷನ್ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾಳೆ at 10:45 and at 1:30 you have 2 sessions, 2 hours class irutte. Those 2 hours we will be solving matrix and determinants. JE materials hosa material kottidinalva, those that new material we will be doing tomorrow. So please keep it ready. Well in advance ಹೇಳ್ತಿದ್ದೀನಿ, ನಾಳೆ ಕ್ಲಾಸ್ಗೆ ಮ್ಯಾಟ್ರಿಕ್ಸ್ ಡೆಟರ್ಮಿನೆಂಟ್ ಶೀಟ್ಸ್ ನ ರೆಡಿ ಇಟ್ಕೊಂಡಿರಿ. ಡೋಂಟ್ ಟೆಲ್ ಮಿ ರೀಸನ್ಸ್ ಸರ್ ಇನ್ನೂ ಪ್ರಿಂಟ್ ಔಟ್ ತಗೊಂಡಿಲ್ಲ ಅಂತ. ಕಳಿಸ್ ತುಂಬಾ ದಿನ ಆಗಿದೆ. ಸೊ ಐ ರಿಕ್ವೆಸ್ಟ್ ಎವ್ರಿವನ್ ಟು ಪ್ಲೀಸ್ ಟೇಕ್ ದ ಪ್ರಿಂಟ್ ಔಟ್ ಅಂಡ್ ಕೀಪ್ ಇಟ್ ರೆಡಿ. ಸ್ಟೂಡೆಂಟ್ಸ್ ತುಂಬಾ ಸೋಂಬೇರಿಗಳಾಗ್ಬಿಟ್ಟಿದಾರಪ್ಪ. ಜಾಯಿನ್ ಆಗೋದಕ್ಕೂ ಟೈಮ್ ತಗೊಳ್ತಾ ಇದಾರೆ. ಎಸ್ ಅಭಿಷೇಕ್ ಹೇಳ್ರಿ ಎಲ್ಲರೂ. ಧೃತಿ ಸರ್ ಬಯಾಲಜಿ ಕ್ಲಾಸ್ ಇದೆ ಸರ್ ಅವ್ರಿಗೆಲ್ಲ. ಎಲ್ರಿಗೂ ಇರಲ್ಲ, JE ಕ್ಲಾಸ್ ಬರೋರು ಇಲ್ಲಿ ಬರ್ಬೇಕಲ್ವಾ ಇವಾಗ? ಹೌದು ಸರ್. ಅಷ್ಟೇ ಸರ್ ಬರೋದು. ಬಯಾಲಜಿ ನೀಟ್ ಕ್ಲಾಸ್ ಹೋದ್ರೆ ಮಿಕ್ದವರೆಲ್ಲ JE ಕ್ಲಾಸ್ ಕುತ್ಕೋಬೇಕಲ್ವಾ? ಅಷ್ಟೇ ಸರ್ ಇರೋದು. ಯೂಶಲಿ JE ಕ್ಲಾಸ್ ಇರುತ್ತಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ, ಎಷ್ಟು ಬರುತ್ತೆ ಸ್ಟ್ರೆಂತ್ ಅದರಲ್ಲಿ? ಅಭಿಷೇಕ್, ವಾಟ್ ವಿಲ್ ಬಿ ದ ಸ್ಟ್ರೆಂತ್ ಯೂಶಲಿ? ರೇಮ್ಶಾ ಮ್ಯೂಟ್. ಅಭಿಷೇಕ್. Yes sir. JE ಕ್ಲಾಸಸ್ ಇರುತ್ತಲ್ಲ, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. Yes sir. During that time around what is the strength? 39 ಇರುತ್ತೆ sir. 39 30 30. Yes sir. Okay. ಯೋಗಿತಾ ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಹಿತ್. ಸೊ ಎಲ್ಲರೂ ವೀಕೆಂಡ್ ಪಾರ್ಟಿಗೆ ರೆಡಿ ಇದ್ದೀರಾ? ಯೋಗಿತಾ ಅವರೇ ಮ್ಯೂಟ್ ಮಾಡ್ಕೊಳ್ರಿ. ವಿ ವಿಲ್ ಅನೌನ್ಸ್ ಇರುತ್ತೆ, ವಿಲ್ ಅನೌನ್ಸ್. ಕೀರ್ತಿ. Yes sir. Yes sir. Ready for the weekend party? What party sir? Weekend party ಇರಲ್ವೇನ್ರಿ? ಓ ಮನಸ್ ಜಾಯ್ನಿಂಗ್. ಮನಸ್ವಿ ಅವರೇ, can you hear me? Yes sir. Manasvi, are you attending the classes regularly? Sir, I was out of station for some days. Oh, how many days? 2 weeks. 2 weeks. So from 2 weeks you didn't attend classes, right? I was attending in between, so But you're not regular? couldn't be regular from 2 weeks. Any reason? There are so much network issues also, and then I was being with relatives there. Okay, ನೋಡೋಣ ಬಿಡಿ. Okay pa, fine. So 29 ಅಭಿಷೇಕ್ ಹೇಳಿದ್ರು. ಸೊ ಅಭಿಷೇಕ್ ಸ್ಟಾರ್ಟ್ ಮಾಡೋಣ. 29 ಮೆಂಬರ್ಸ್ ಬಂದಿದ್ದಾರೆ, ಸ್ಟಾರ್ಟ್ ಮಾಡಲಾ?
Yes, sir. ಮಾಡಲ್ವಾ? ಇದ್ರ ಮೇಲೆ ಏನ್ ವೆಯ್ಟ್ ಮಾಡೋದು ಬೇಡ. ನನ್ನ ಪ್ರಕಾರ ಏನ್ ಇನ್ ಜಾಸ್ತಿ ಜನ ಇನ್ನು ಆಡಪ್ ಆಗಲ್ಲ. ಕರೆಕ್ಟ್ ರೈಟ್? ಯೋಗಿತಾ ಮ್ಯೂಟ್ ಮಾಡ್ಕೊಳ್ತೀರಾ ಹೇಗೆ? ನಿಮ್ಮನ್ನ ನಾನೇ ಮ್ಯೂಟ್ ಮಾಡ್ಬಿಡ್ತೀನಿ. ಕೇಳಿ ಕೇಳಿ ಸಾಕಾಯ್ತು. ಅಭಿಷೇಕ್ ಎಲ್ಲಿಗೆ ಸ್ಟಾಪ್ ಮಾಡಿದಪ್ಪ? 58, sir. 50? 8 ಮುಗೀತು, sir. ಆರ್ ಯು ಶೋರ್ ಮ್ಯಾನ್? ಏ ಸರಿಯಾಗಿ ನೋಡು. ಎಲ್ಲಿ ಸ್ಟಾಪ್ ಮಾಡಿದ್ದು? ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. 58 ಮುಗೀತಾ? ಸಾರಿ ನಾನೇ ಸರಿಯಾಗಿ ನೋಡಿಲ್ಲ ಹಾಗಾದ್ರೆ. 59 ಡಿಸ್ಕಸ್ ಮಾಡೋಣೇನ್ರಿ ಅಭಿಷೇಕ್? Yes, sir. Okay. Abhishek is ready to discuss 59 with me, and yes, Abhishek avare. P of A union B equal to P of B is possible if and only if the relation between P of A and P of A should be. Wait 1 minute, sir. I was in practice corner, sir. Sorry. ರೇ ವಾಪಸ್ ಬನ್ರಿ ನೀವು. ಗೈಡೆನ್ಸ್ ಕಾರ್ನರ್ 59 ಗೆ ಬನ್ರಿ. Yes, sir. ಹಾ, ಗೈಡೆನ್ಸ್ ಕಾರ್ನರ್ 59 ಓಪನ್ ಮಾಡ್ರಿ. Yes, sir. P of A is equal to P of B. ಆರ್ ಯು ಶೋರ್? Yes, sir. ಹೇಗ್ ಮಾಡೋಣ ಹೇಳಿ? ಇದನ್ನ ಹೇಗೆ ಸಾಲ್ವ್ ಮಾಡೋದು? ಹೌ ಟು ಪ್ರೂವ್ ಇಟ್? Sir, by constructing that this thing, sir. What is that? Venn diagram. Venn diagram ಮಾಡೋಣ. Yes, sir. Okay, so this is A and this is B, right? Our ಕೊಟ್ಟಿರೋ ಪ್ರಕಾರ A union B should be equal to A intersection B. When is this possible, students? General Venn diagram set theory ಬಗ್ಗೆ ಮಾತಾಡಿ. A union B and A intersection B ಎರಡು ಸೇಮ್ ಇರಬೇಕು. When is this possible? Please answer. Yes, Ravani, very good. Kirti, when is this possible, Kirti? When the two sets are same. When the two sets are same, that means, so can I say A equal to B? Yes, sir. Yes, good work, Abhishek. Okay, so the condition P of A union B equal to P of A intersection B is possible if you have the sets A equal to B. So we have taken the help of set theory to do this. Yes, Rakshita, that's fine. Okay, yes, please make a note, everyone. So 59, option C. 60th one, Rakshita G from H section ASC. Discuss ಮಾಡ್ತೀರಾ ನನ್ನ ಜೊತೆ? Rakshita, would you like to discuss 60th problem with me? No reply. Too much of disturbance. Okay, Zainab or Sumedha, would you like to discuss 60th? Yes, sir. Okay, ma. ಹೇಳು ಹೇಗೆ ಮಾಡೋಣ? P of A union ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಹೇಳ್ಬಿಡಿ. ಫಸ್ಟ್ P of A bar intersection B. Okay, can be written as P of A bar into P of A minus P of A intersection B. P of P of B minus. Who is discussing? Sumedha, right? Sumedha, sir. Tanmay, would you like to talk? Yes, Sumedha, please continue. P of A bar intersection B. P of B minus P of A intersection Exactly. B. P of sir. B minus P of A intersection B ಆಗುತ್ತೆ. Have they given P of B? No, sir. We should find out. We should find out. Have they given P of A intersection B? Yes, sir. Yes. What is missing? P of B. So first ಇದನ್ನ equation 1 ಅಂತ ಕರ್ಬಿಡೋಣ, right? So let me take the help of P of A union B is P of A equal to union B. P of A plus P of B minus P of A intersection B. Let's take the help of this, right? Yes, sir. What is union is given as? 3/4. P of A have they given? No, sir. 1/3. 1 minus Exactly. So it should be 2/3. 1 minus 2/3. Correct, right? P of B have Yes, sir. intersection is given as? Minus 1/4. So 3/4 plus 1/4. 1. 1. Okay. How much this 1. will be? 1/3. 1 Okay, minus finish it, 1/3. That's okay. So from this, can I 2/3. say P of B equal to 2/3?
Yes, sir. Now let's go back to equation 1. So P of B is given by 2 by 3. And how much 2 is by the intersection is given? Minus 1 by 4. So 2 by 3 minus 1 by 4. 5 by 12, sir. 12. Option. Yes, Sumedha. Thank you. Please continue. Thank you, sir. ಬೃಂದಾ ಅವರೇ ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀರೇನ್ರಿ ನನ್ನ ಜೊತೆ? ಬೃಂದಾ ಫ್ರಮ್ ಕಾರ್ಮೆಲ್. ಬೃಂದಾ ಮಾತಾಡಲ್ಲ ಕೆಲವರು. ಪ್ಲೀಸ್ ಮೇಕ್ ಎ ನೋಟ್ ಎವ್ರಿವನ್. ಕ್ಲೀಶಾನ್ ಕ್ಷಿತಿಜ್ ಅವರು ಅವ್ರಿಗೆ ಪ್ರಾಬ್ಲಮ್ ಇದೆ, ಅವ್ರು ಟೈಪ್ ಮಾಡಕ್ ಆಗಲ್ಲ. ಬೇರೆಯವ್ರಿಗೆ ಪ್ರಾಬ್ಲಮ್ ಇಲ್ಲ, ಅವ್ರು ಬರಲ್ಲ. Balaji, shall we discuss, man, the next one? Naveen, Balaji, would you like to discuss the next? Okay, type the next one, 61, all of you. Please type 61. Shravani, shall we discuss the next? Now, Naveen ಕೇಳಿದೆ, Naveen ಏನು ಆನ್ಸರ್ ಮಾಡಲಿಲ್ಲ. So I will go for the next person. Shravani, next one discuss ಮಾಡೋಣೇನ್ರಿ? Yes, sir. Okay. P of A, P of B, X ಅಂತ ಕೊಟ್ಟಿದ್ದಾರೆ. P of A intersection B and their complement is 1 by 3. Then they're asking us to find out X value. Which formula would you like to take? Sir, P of A intersection A dash intersection B dash can be written as No, one. First ನಾನು ಕೇಳ್ತಾ ಇರೋದು, which is the basic formula ಯಾವುದು ಇದಕ್ಕೆ? P of A union B First equals to P of okay. So P of A union B can be written as P of A plus P of B minus P of A intersection B. Okay, ma. Now, what are the values you have provided for us? Sir, left-handed P of A union B, sir. Sorry, ma. Okay. Sir. Yeah, P of A union B can also be written as 1 minus P of A dash intersection B dash. ಬರಿಬೋದಾಯ್ತಾರಾ? Sir. Now, ಇದರ ವ್ಯಾಲ್ಯೂ ಕೊಟ್ಟಿದಾರಲ್ಲಮ್ಮ. Okay, done. Right side ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. X plus X ಆಮೇಲೆ minus 1 by 3. ಕರೆಕ್ಟಾ? So ಇದು 1 minus 1 by 3 ಅಂತ ಬರ್ಕೊಳ್ಳಾ? 1 by 3. Sir. ಇದನ್ನ 2x minus 1 by 3 ಅಂತ ಬರ್ಕೊಳ್ಳಿ. Minus 1 by 3. So sir. ಇದು ಕ್ಯಾನ್ಸಲ್ ಮಾಡ್ಲಾ? Sir. ಹಾಗಾದ್ರೆ x equal to 1 by 2. Have they provided this? Option A. Thank you. Please make a note of the next. Tejas, head section ASC. Tejas and Brunda, ಯಾರಾದ್ರೂ ಡಿಸ್ಕಸ್ ಮಾಡ್ತೀರಾ ನೆಕ್ಸ್ಟ್ ಒನ್? Tejas? Nobody is ready. Naveen Balaji, are you there, man? You didn't reply. Even you didn't type the reply or didn't unmute and talk. Naveen? ಬಾಲಾಜಿ ಮಾತಾಡ್ತಾ ಇಲ್ಲ, ಗೊತ್ತಿಲ್ಲ ಅವರು. ಓಕೆ, ನೋ ಪ್ರಾಬ್ಲಮ್, ಬಿಡಿ, ಪರವಾಗಿಲ್ಲ. ಓಕೆ, ಸಂಜಿತ್, ಆರ್ ಯು ಪ್ರೆಸೆಂಟ್? ಇಲ್ಲ. ಸೊ ಯಾರು ಡಿಸ್ಕಸ್ ಮಾಡ್ತಾರೆ ನೆಕ್ಸ್ಟ್? ಧೃತಿನೇ ಕಾಲ್ ಮಾಡ್ತೀನಿ. ಧೃತಿ, ಲೆಟ್ಸ್ ಹಾವ್ ಎ ಡಿಸ್ಕಷನ್ ಆನ್ ದ ನೆಕ್ಸ್ಟ್. ಶಲ್ ವಿ ಡಿಸ್ಕಸ್? Yes, sir. ಎಸ್ ಮಾ, ಹೇಳಿ. Sir, P of A dash is 0.3. ಸರ್, P of A dash ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ, P of A intersection B dash ಕೊಟ್ಟಿದ್ದಾರೆ, ರೈಟ್? ವಾಟ್ ಇಸ್ ದ ವ್ಯಾಲ್ಯೂ ಆಫ್ P of A union B dash? ಹೇಗ್ ಮಾಡ್ತೀರಾ? Sir, P of A union B dash can be written as ಹಾ,
It is just like P of A union B only. Okay, na? Yes, sir. P of A plus P of B dash minus P of A intersection B dash. ಬರ್ಕೊಳ್ಳಾಯ್ತಾರಾ? Yes, sir. P of A union B ಫಾರ್ಮುಲಾ ಮತ್ತು P of A union B dash ಎರಡು ಸೇಮ್ ಫಾರ್ಮುಲಾನೇ. ಸರ್ ಯಾಕೆ ಬರ್ಕೊಂಡ್ರ ಅಂದ್ರೆ ಅಲ್ಲಿ P of A intersection B dash ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ, ಅದಕ್ಕೋಸ್ಕರ ಈ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ. Is that clear? Okay, now tell me the values please. P of this is the one which I need to find alva. P of A. 1 minus P of A. P of B dash. B dash ಕೊಟ್ಟಿಲ್ಲ ಸರ್, ಕಂಡಿಡ್ಕೋಬೇಕು. ಕಂಡಿಡಿಬೇಕು. P of B ಕೊಟ್ಟಿದ್ದಾರಲ್ವಾ? ಹಾ ಸರ್. ಹಾ, ಹಾಗಾದ್ರೆ P of B dash ಹೇಳು. 1 minus 0.4. Exactly. And ಇದು ಕೊಟ್ಟಿದ್ದಾರೆ ನೋಡಿ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ. ಎಷ್ಟಿದೆ? 0.5. Okay. 0.5. 1 will be 2. ಇದು ಆಡ್ ಮಾಡಮ್ಮ ಮೂರನ್ನು. 0.7. No, 0. No, ಇದು ಮೂರು ಆಡ್ ಮಾಡು. ನೆಗೆಟಿವ್ ಇರೋದು ಮೂರನ್ನು ಆಡ್ ಮಾಡು. minus 1.1 ಆಗುತ್ತಾ ನೋಡು. 1.1. Is it okay? Yes sir. 2 minus Yes, 1.1. ಸರಿಯಾಗಿ ನೋಡಮ್ಮ, ಏನಾದ್ರು ತಪ್ಪು ಬರ್ದಿದ್ದೀನಾ ನಾನು? Just check if everything is fine. .7 plus 0.6 minus 0.5. ಸರಿ ಇದೆಯಾ ನೋಡ್ರೆ? ಇಲ್ಲ 1.2 ಸಾರಿ ಇದು 1.1 0.9 1.2 ಆಗುತ್ತೆ. So 0.8. Yeah, that's okay. Yeah, correct Sumedha. I just checked it. Okay. Yes, please make a note of this. All of you please make a note. 63 ನೀವೇ ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ನನಗೆ ಹೇಳಿ. ಇಟ್ಸ್ ಸಿಂಪಲ್ ಒನ್, ಸೊ ನಾನು ಯಾರನ್ನೂ ಡಿಸ್ಕಷನ್ ಕರೆಯಲ್ಲ, ನೀವೇ ಸಾಲ್ವ್ ಮಾಡಿ. ನಾನು ಡಿಸ್ಕಸ್ ಮಾಡಲ್ಲ, ಸಿಂಪಲ್ ಒನ್. ಓಕೆ, ಸೊ ದಯವಿಟ್ಟು ಸಾಲ್ವ್ ಮಾಡಿ. Please type the answer for 63, everyone. Hello, excuse me, all of you. Is it so difficult, man? Type the answer for 63. ಈಗ ನನಗೆ ಡೌಟ್ ಶುರು ಆಗುತ್ತೆ ಎಲ್ಲರಿಗೂ. ಟೈಪ್ ಇಟ್. ಮೂರೇ ಜನನ ಸಾಲ್ವ್ ಮಾಡಿರೋದು? ನೋ, ಆನ್ಸರ್ ಆಪ್ಷನ್ ಟೈಪ್ ಮಾಡ್ರಿ ಸಾಕು ನನಗೆ. ಆಪ್ಷನ್ ಎ, ದಟ್ಸ್ ಕರೆಕ್ಟ್. 2/5 ಇಟ್ಸ್ ಅ ಡೈರೆಕ್ಟ್ ಫಾರ್ಮುಲಾ, ಸೊ ಅದಕ್ಕೋಸ್ಕರ ನಾನು ಅದನ್ನೇನು ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ. ಓಕೆ, ಫೈನ್. ತನುಜ್, shall we discuss 64, Tanuj? Yes sir. Okay man, tell me. So ಅಲ್ಲೊಂದು ಟೇಬಲ್ ಕೊಟ್ಬಿಟ್ಟಿದ್ದಾರೆ, ಒಂದೊಂದು ಫೇಸ್ ಬಂದ್ರು ಏನೇನ್ ಪ್ರಾಬಬಿಲಿಟಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ರೈಟ್? If an even face has turned up, then the probability that it is 2 or 4. So ಹೇಳಿ ಏನ್ ತಗೊಳ್ಳೋಣ? ಇಲ್ಲಿ ಎರಡು ಇವೆಂಟ್ ಇದೆ. ಓಕೆ, ಒಂದು ಈವನ್ ಫೇಸ್, ಇನ್ನೊಂದು ಆಡ್. ಇಲ್ಲ ಆಡ್ ಫೇಸ್ ಏನಿಲ್ಲ. ಓಕೆ, so let A be an event of turning even faces. Okay na? Even face. Yes sir. So what is P of A ಹಾಗಾದ್ರೆ?
P of 2 plus P of 4 plus P of 6 P of ಮಾಡ್ಕೊಳ್ತಾ? 4. Yes, sir. ಸೊ ಎಷ್ಟಾಗುತ್ತೆ ಹೇಳಪ್ಪ? That is 0. ಮೂರು ಆಡ್ ಮಾಡು, 3 ಆಡ್ 0.24 ಮಾಡ್ಬಿಟ್ಟು ಎಷ್ಟು ಬರುತ್ತೆ ಹೇಳು? ಎಸ್ ಮ್ಯಾನ್, 0.56 ಬರುತ್ತೆ. ಓಕೆನಾ? 0.56. Yes, ಓಕೆ sir. ಇವಾಗ ಅವ್ರ ಪ್ರಾಬಬಿಲಿಟಿ ಯಾವ್ದು ಕೇಳ್ತಾ ಇದಾರೆ ಅದನ್ನ ನೋಡು. Probability that it is 2 or 4. 2 or 4 ಅಂದ್ರೆ P of B ಸೆಕೆಂಡ್ ಇವೆಂಟ್ ಇದೆಯಲ್ವಾ, ಅಲ್ಲಿ 2 ಇಲ್ಲ 4 ಎರಡನ್ನೇ ತಗೊಳ್ಳೋದು ನಾನು. Yes, sir. So, ಇದನ್ನ P of 2 plus P of 4 ಅಂತ ಬರೀಲ? P of 2. P of 2 plus Yes, P sir. of 4 ಎಷ್ಟಾಗುತ್ತೆ ಹೇಳು? It will be 0.42. 42. Okay. 0.42. Now, Tanuj, tell me, out of A and B, which is over, which one should happen? Even ಎರಡು phase is event. over. Okay. That is, Which is over? even phase has shown up. That is No. over. A and B ಎರಡು ತಗೊಂಡಿದ್ದೀನಲ್ವಾ, ಇದರಲ್ಲಿ ಯಾವ್ದು ಆಗೋಗಿದೆ, ಯಾವ್ದು ಆಗ್ಬೇಕು? A is over. B A has is to over. happen. So, ಯಾವ್ದು ಆಗೋಗಿದೆಯೋ ಅದನ್ನ ಇಲ್ಲಿ ಬರೀಲ? Yes, sir. So, ಯಾವ್ದು ಆಗ್ಬೇಕು ಅದನ್ನ ಇಲ್ಲಿ ಬರೀತೀನಿ. Yes, sir. Meaning ಅರ್ಥ ಆಯ್ತಾ? P of. No, are you able to Yes, sir. understand the concept? Yes, sir. So here there are two events. One is over, one should happen. So it's based on conditional probability. Formula sir. head right? P of A union A intersection B divided by P of A. What do you mean by P of B intersection A means? Means it is an even phase and 2 or either 4 has shown. So agar numerator ಏನು ಬರಿಬೇಕು ನಾನು? Shall I write the numerator as P of B? 0. ನಿಂಗೆ ಅಷ್ಟು yes, ಕನ್ಫ್ಯೂಷನ್ ಇದ್ರೆ ಇಲ್ಲಿ ನೋಡು, 2 4 6. Okay, intersection with 2 4 ಏನ್ ಬರುತ್ತೆ? 2 4. That is the meaning of A and B ಅಲ್ವಾ? Yes, sir. That's correct, right? Yes, Oh, sir. this is fine. What I I'm was writing? telling value, sir. Direct. 4.42 Yes, by 0.56. Okay, simplest form ಹೇಳ್ಬಿಡಪ್ಪ. 0.56. Point. 0.75. Please make a check. Is it okay, Tanuj? Concept ಅರ್ಥ ಆಯ್ತಾ? Thank you, sir. Yeah, thank you. Yes, sir. Yeah, fine. Hey students, ಇವಾಗ ಒಂದು ಮೆಸೇಜ್ ಬಂದಿದೆ ನೋಡ್ಕೊಳ್ಳಿ ಎಲ್ಲರೂ. ಓಕೆ, ಕೆಮಿಸ್ಟ್ರಿ ಜೆಇ ಕ್ಲಾಸ್ 1:30 ಇದೆ. ಶೆಡ್ಯೂಲ್ ಇವಾಗ ಕಳಿಸಿದ್ದಾರೆ ಎಲ್ಲರಿಗೂ. ಓಕೆ, ಆಮೇಲೆ ಏನು ಶೆಡ್ಯೂಲ್ ಕಳಿಸಿಲ್ಲ, ಕ್ಲಾಸ್ ಇಲ್ಲ ಅನ್ಕೋಬೇಡಿ. ಓಕೆ, they have sent a message just now. You have a chemistry JE class at 1:30, Praveen sir class. Mr. Kirti Mahashay, next one discuss ಮಾಡೋಣ. Yes, sir. But ಎಲ್ಲರೂ ಬರ್ಕೊ. Yes, ma'am. Complement. ಏನಾ? P of AB complement ಅಂದ್ರೆ ಏನು sir? ಹೇಳ್ತೀನಿ. ಎಲ್ಲರೂ ಬರ್ಕೊಂಡ್ಬಿಡ್ಲಿ ಇದನ್ನ. ಓಕೆ, and let's everyone type 65, then we will have a discussion. Mean time ನೀವೇನೋ ಕೇಳ್ತಾ ಇದ್ರೆ ಕೇಳ್ಬಿಡಿ ಕೀರ್ತಿ. There they have given P of AB complement equals 0.5, sir. ಓಕೆ, ಎಲ್ಲರೂ ಟೈಪ್ ಮಾಡ್ತಾ ಇದ್ದೀರಾ? I want everyone to type 65 if you have finished 64. Please type 65. Okay, right. Okay, Shrihit, not Shrihit, sorry, Shrihit next problem ಕರೀತೀನಿ ನಾನು. ಕೀರ್ತಿ. Yes, sir. Yes, man. Tell me, ಅಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಆ ಫಾರ್ಮುಲಾ ಅದನ್ನ ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ಓಕೆ, ಸೊ P of B bar A union B complement. Is it something like P of B bar A, ಕೀರ್ತಿ? Yes, sir. P of B bar A ಫಾರ್ಮುಲಾ ಹೇಳು. P of B intersection A by P of A. B intersection A union B complement divided by P of A union B complement. Is it okay? We can write that as P of A intersection B, sir, numerator. ಬಟ್ ಹೇಗೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ಬೇಕು ನೀನು ಇವಾಗ ನನಗೆ. ನೀ ಹೇಳಿದ್ ಸರಿ, ಬಟ್ ಹೌ ಯು ಗಾಟ್ ಇಟ್ ಅದು ಬೇಕು. Yes, sir. B intersection. ಇದು ಅಸೋಸಿಯೇಟಿವ್ ಪ್ರಾಪರ್ಟಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ನಾನು. ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಐ ಶುಡ್ ಎಕ್ಸ್ಪ್ಯಾಂಡ್. ನ್ಯೂಮರೇಟರ್ ಏನಾಗುತ್ತೆ ಹೇಳ್ಕಿರ್ತಿ ಈಗ, B intersection A union B intersection B complement ಬರಿಬಹುದೇನ್ರಿ ಈ ತರ? Is it okay, ಕೀರ್ತಿ?
Yes, sir. ಮತ್ತೆ ಡಿನಾಮಿನೇಟರ್ ಇದೆಯಲ್ವಾ, ಇಟ್ ಇಸ್ ಜಸ್ಟ್ ಲೈಕ್ ಪಿ ಆಫ್ ಎ ಯೂನಿಯನ್ ಬಿ. Yes, sir. ವಾಟ್ ಇಸ್ ಪಿ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ? P of A P of A plus P of complement B minus P of minus A P of A intersection B. B complement. ಸಮಟೈಮ್ಸ್ ಕೀರ್ತಿ ಏನ್ ಮಾಡ್ತಾರೆ ಅವರು, ಈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನ ಪಿ ಆಫ್ ಎ ಬಿ ಕಾಂಪ್ಲಿಮೆಂಟ್ ಅಂತ ಕೊಟ್ಬಿಡ್ತಾರೆ. ಎರಡು ಒಂದೇ ಮೀನಿಂಗ್. ಹೋಪ್ ಯು ಅಂಡರ್ಸ್ಟುಡ್ ನೌ. Yes, sir. ಸೊ ಇದು ಅವ್ರು ಕೊಟ್ಟಿರೋದು ಇದು. ಓಕೆನಾ? ರೈಟ್. ಓಕೆ, ನೌ ಟೆಲ್ ಮಿ ಕೀರ್ತಿ, ವಾಟ್ ಇಸ್ ಬಿ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್? 0. ರೈಟ್. ಓಕೆ, ಅದನ್ನ ಇದ್ರ ಜೊತೆ ಯೂನಿಯನ್ ಮಾಡ್ತೀರಾ, ಏನ್ ಸಿಗುತ್ತೆ ನಿಮ್ಗೆ? We'll get P of B intersection. So numerator is just nothing but P of A intersection B. Denominator ಹಾಗೆ ಬರೆದು ಬಿಡ್ತೀನಿ. Okay, P of A plus B of B complement minus P of A B complement ಅಂತ ಬರ್ಕೋಬಹುದು. Once Kirti, you please tell me, have they given the values of all this? They have not given P of Numerator A direct ಆಗಿ ಕೊಟ್ಟಿಲ್ಲ ಅವರು. Numerator direct ಆಗಿ ಕೊಟ್ಟಿಲ್ಲ, but P of A intersection B can also be written as Kirti. P of A intersection B can also be written as P of A plus P of B. No. Go to the help of set theory. ನೋಡಿ ನಾನು ಬರ್ದಿದ್ದೀನಿ, ಸರಿ ಇದೆಯಾ ನೋಡು ಒಂದ್ಸಲ. Yes, sir. ನೋಡಿ ಕೀರ್ತಿ, ಇದು ಈ ತರ, ಇದು A, ಇದು B, ಇದು ಇಂಟರ್ಸೆಕ್ಷನ್ ಅಲ್ವಾ? Can I write this as P of A minus P of A intersection B complement ಬರಿಬೋದೇನ್ರಿ? Yes, sir. ಅಷ್ಟೇ. ಓಕೆ, ಯಾಕೆ ಸರ್ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾಯ್ತು ಅಂದ್ರೆ, ವಾಟ್ ಎವರ್ ದ ವ್ಯಾಲ್ಯೂಸ್ ದೇ ಹ್ಯಾವ್ ಗಿವನ್, ಓಕೆ, ವಿ ಶುಡ್ ಕನ್ವರ್ಟ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ದೋಸ್ ವ್ಯಾಲ್ಯೂಸ್. ಸೊ ನಮ್ಗೆ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿಲ್ಲ, ಸೊ ಐ ಹ್ಯಾವ್ ಟು ರೆಡ್ಯೂಸ್ ಇಟ್ ಫರ್ದರ್. ಒಂದು ಅಬ್ಸರ್ವ್ ಮಾಡಿ, ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂಸ್ ಆಫ್ ಆಲ್ ದೀಸ್ ಟರ್ಮ್ಸ್, ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಅಂಡ್ ಸಿಂಪ್ಲಿಫೈ. ಓಕೆ, ನೌ ವಾಟ್ ಆರ್ ದ ವ್ಯಾಲ್ಯೂಸ್ ಬೀನ್ ಗಿವನ್ ಟು ಅಸ್? ನ್ಯೂಮರೇಟರ್ ಏನಾಗುತ್ತಪ್ಪ? 0.7 minus 0.5. ಡಿನಾಮಿನೇಟರ್ ಹೇಳ್ಬಿಡಪ್ಪ, ಎಲ್ಲ ಸಿಂಪ್ಲಿಫೈ ಮಾಡಿದ್ಮೇಲೆ ಏನ್ ಬರುತ್ತೆ ಹೇಳು? 0.8 ಬರುತ್ತೆ. ನೀವು ಸಿಂಪ್ಲಿಫೈ ಮಾಡಿದ್ಮೇಲೆ 1/4 ಬರುತ್ತೆ. Yes, sir. Please make a note. Ready? We will discuss the next one. Shrihit, 66. All of you please make a note of this. Yes, sir. Let everyone type 66, Shrihit, then we will have a discussion of 66. Please type 66 if you are done with this. ಅರ್ಜೆಂಟ್ ಏನಿಲ್ಲ ಸರ್, ನಮ್ಮ ಹತ್ರ ಟೈಮ್ ಇದೆ. ಓಕೆ, ಸೊ ಆರಾಮಾಗಿ ಎಲ್ಲರೂ ಬರ್ಕೊಂಡು ಆಮೇಲೆ ಟೈಪ್ ಮಾಡಿ. ಐ ಡೋಂಟ್ ವಾಂಟ್ ಎನಿ ಒನ್ ಟು ರಶ್ ದ ಥಿಂಗ್ಸ್. ಮೀನ್ ಟೈಮ್, ಮನಸ್ವಿ ಅವರೇ, ಕೆನ್ ಯು ಅನ್ಮ್ಯೂಟ್? ಮನಸ್ವಿ, Yes, sir. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? Sir, after some days, it's getting a bit confused. ಸ್ವಲ್ಪ ಜೋರಾಗಿ ಮಾತಾಡಮ್ಮ. I'm attending after some days, so a bit confused, sir. Because it's been almost more than a week, ma. Okay, now probability ಇದು ಥಿಯರಿ ಮುಗಿಸಿ MCQs ಆಲ್ಮೋಸ್ಟ್ ಒಂದು 2 weeks ಇಂದ ಇದರಲ್ಲೇ ಇದೀವಿ. ಸೊ ನೀವೇನಾದ್ರೂ 2 weeks ಇಂದ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಖಂಡಿತ ತೊಂದರೆ ಆಗಿರುತ್ತೆ. ಸೊ ಐ ಸಜೆಸ್ಟ್ ಯು, ಓಕೆ, ಪ್ಲೀಸ್ ಯು ಕ್ಯಾನ್ ಜಸ್ಟ್ ವಾಚ್ ದ ವಿಡಿಯೋಸ್. ವಾಟ್ ರೆಕಾರ್ಡೆಡ್ ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ, ಆ ವಿಡಿಯೋಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಜೊತೆ ಡಿಸ್ಕಸ್ ಮಾಡಿ. Yes, sir. But make it fast before it's too late, because very shortly you will be having GTB, GTA also, correct? No? Yes, sir. So ದಯವಿಟ್ಟು ಏನೇನ್ ಪೆಂಡಿಂಗ್ ಇಟ್ಟಿದ್ರೋ ಎಲ್ಲ ಬೇಗ ಮುಗಿಸ್ಕೊಳ್ಳಿ. Okay, sir. Yes. Okay. Ready? Come up, man. Yes, sir. Yes, man. Tell me. Sir, first one, if we expand, we will not get it, sir. So we'll not, option A is ಅಲ್ಲಿ incorrect. ಕಂಡೀಷನ್ಸ್ ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಂಡ್ಬಿಡೋಣ. ಓಕೆ, ಸೊ P of A, P of B ಕಂಡೀಷನ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಕೇಳಿ, ಏನ್ ರೀಸನ್ ಅಂತ ಗೊತ್ತಿಲ್ಲ. ನೋಡೋಣ. ಓಕೆ, ಎಸ್,
P of A union B is given as, okay, what do you identify by looking at the third condition, Srihit? P of A union B is given as P of A plus P of B minus P of A multiplied by P of B. What do you identify by this? It is equal to P of A intersection B. No. You The have last to identify A of intersection B is indirectly given as P of A multiplied by P of B. Correct, right? Yes, sir. In the standard formula of A union B, the last term should be A intersection B. But actually, they have given it as P of A multiplied by P of B. Now that means P of A intersection B value is given as P of A multiplied by P of B. What do you understand by this? A and B are independent events. Exactly. Okay, this says that A and B are independent events. This is the indirect hint which is present in that condition. Right. Now looking at this independent conditions, can I say the first one is true? Option A is true? No, sir. Option B? No, sir. Agalla. Ekandre A complement union B complement can be written as A intersection B the whole complement. Sorry, that cannot be written. Okay, na? Yes, sir. Third one discuss madana Srihit. Okay. What is the P of A union B the whole complement can be written as? A whole complement thane? Yes. Can I write this one as P of A complement intersection B complement? Yes, sir. If A and B are independent, can I say that the complements are also independent? Yes, sir. So can I expand this as P of A complement multiplied by P of B complement? Is it okay? Yes, sir. That means condition option C is correct. Yes, sir. Meantime, let me ask you, is option D is also correct? Yes, sir. No, sir. Kirti? Correct alva, sir. Exactly. If A and B are independent ಆದ್ರೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಕೀರ್ತಿ ಅದನ್ನ ಪ್ರೂವ್ ಮಾಡ್ಬೇಕು ಕೀರ್ತಿ ನೀವೀಗ ನನಗೆ. ಸರ್ ಫಾರ್ಮುಲಾ P of A intersection ಅಷ್ಟೇ ಫಾರ್ಮುಲಾ ಬರ್ದ್ಬಿಡೋಣ. P of A ಬರ್ B ಫಾರ್ಮುಲಾ ಹೇಳಪ್ಪ. P of A intersection B divided by P of B ಕರೆಕ್ಟ್ ಅಲ್ವಾ? A and B ಇಂಡಿಪೆಂಡೆಂಟ್ ಆದ್ರೆ ನ್ಯೂಮರೇಟರ್ ಏನ್ ಬರಿಬಹುದು ನಾನು? P of A P of B ಅಂತ ಬರಿಬಹುದಾ? ಡಿನಾಮಿನೇಟರ್ P of B. Can I cancel? What's the remaining? P of A. Andre both C and D are correct. Hope everyone understood the concept and the meaning of this problem. All of you please mention. Everyone please mention. Abhishek, everyone mention now. Yes, sir. Reply ನನಗೆ ಒಂದು ಕಾನ್ಫಿಡೆನ್ಸ್ ಎಸ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ನೋದು ಬೇಕಾದ್ರೆ ನೀವು ರಿಪ್ಲೈ ಕೊಡ್ಬೇಕು ನನಗೆ. ಓಕೆ ನವೀನ್ ಬಾಲಾಜಿ ನೀವೇನಕ್ಕೂ ರಿಪ್ಲೈ ಮಾಡ್ತಿಲ್ಲ ರೀ, ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡೋಣ ಅಂದ್ರೆ. ನೋ ಈ ಲೆಫ್ಟ್ ದ ಸೆಷನ್ ನೋಡಿ. ಓಕೆ ಶ್ವೇತಾ, ಆರ್ ಯು ಪ್ರೆಸೆಂಟ್? Bio, sir. ಇಲ್ಲ ಶ್ವೇತಾ ಇಸ್ ನಾಟ್ ಬಯೋ. Shweta biology, sir. ರಿಯಲಿ? Yes, sir. I didn't know. Okay. ಕೀರ್ತಿ ಬಾಪ ನೀನೇ ಹೋಗ್ಲಿ. 67. ಡೋಂಟ್ ವರಿ, ಇನ್ ಮೂರೇ ಪ್ರಾಬ್ಲಮ್ ಡಿಸ್ಕಸ್ ಮಾಡೋದು. ಓಕೆ, ಅದಾದ್ಮೇಲೆ ಒಂದು ಹೊಸ ಕಾನ್ಸೆಪ್ಟ್ ಇದೆ, ನಾನು ಅದನ್ನ ಎಲ್ಲಾರ ಜೊತೆ ಡಿಸ್ಕಸ್ ಮಾಡಕ್ ಆಗಲ್ಲ, ಬಿಕಾಸ್ ಅದನ್ನ ನಾನು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿಲ್ಲ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಸೊ ಅದನ್ನ ನಾನು ಹೇಳ್ಕೊಟ್ಟಿಲ್ಲ. ಸೊ ಹಾಗಾಗಿ ಐ ವಾಂಟ್ ಟೇಕ್ ದ ರಿಸ್ಕ್ ಆಫ್ ಟೀಚಿಂಗ್ ದಟ್ ಕಾನ್ಸೆಪ್ಟ್ ಟು ಎವ್ರಿಬಡಿ. ಸೊ ನೋಡೋಣ ಅದನ್ನ ನೀವೇ ಜೆಇಗೆ ನಾನು ಸಪರೇಟ್ ಆಗಿ ಕ್ಲಾಸಸ್ ನಡ್ಸ್ಕೊತೀನಿ. ಸೊ ಅಲ್ಲಿ ಬರೀ ಎಕ್ಸ್ಕ್ಲೂಸಿವ್ ಜೆಇ ಸ್ಟೂಡೆಂಟ್ಸ್ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ ಅದನ್ನ. ಸೊ 69 ವರೆಗೂ ಮಾಡ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಇವತ್ತು ಅಷ್ಟೇ. ಓಕೆ, ಎಸ್ ಕೀರ್ತಿ, ಕಮ್ ಅಪ್ ಫಾರ್ ದ ನೆಕ್ಸ್ಟ್ ಒನ್ ಮ್ಯಾನ್. 1 minute, sir. You're trying yourself first? Yes, sir. ಮಾಡಿ. ಏನಿಲ್ಲ, ಸೆಟ್ ಥಿಯರಿ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಅಟೆಂಡ್ ಮಾಡ್ತೀರಾ ಅದನ್ನ. ಯಾರಾದ್ರೂ ಕಂಪ್ಲೀಟ್ ಮಾಡಿದೀರಾ? ಶ್ರಾವಣಿ, ಹ್ಯಾವ್ ಯು ಫಿನಿಶ್ಡ್ ಇಟ್? ವುಡ್ ಯು ಲೈಕ್ ಟು ಆನ್ಸರ್? Yes, sir. Shall we discuss, Shravani, if you have done it already? Yes, sir. Sir, I have used Venn diagram, sir. That is what ನಾನು ಅದನ್ನೇ ಉಪಯೋಗಿಸೋದು. ಓಕೆ, ವೆನ್ ಡಯಾಗ್ರಾಮ್ ಕಾನ್ಸೆಪ್ಟ್ ಇದೆ, ರೆಗ್ಯುಲರ್ ಕಾನ್ಸೆಪ್ಟ್ ಇದೆ. ನೋಡೋಣ ನೀವು ಯಾವ ಮೆಥಡ್ ಅಲ್ಲಿ ಹೇಳ್ಕೊಡ್ತೀರಾ ಅಂದ್ಬಿಟ್ಟು. ಓಕೆ, ಇಲ್ಲಿ ನೋಡಿ, E dash and F dash are the complementary events of event E and F. Okay, na? Right. Andre which of the each option has to be checked. Correct, right? Yes, sir. For example, option A, is it correct? Yes, sir.
ಸೊ ಹೇಗ್ ಪ್ರೂವ್ ಮಾಡ್ತೀರಾ ಹೇಳಮ್ಮ? ಸರ್ ಫಸ್ಟ್ ಇ ಮತ್ತೆ ಎಫ್ ಎರಡು ಸೆಟ್ ತಗೊಂಡ್ಬಿಡೋದು ಸರ್. ವೆನ್ ಡಯಾಗ್ರಾಮ್ ಬರಿಬೇಕಾ ನಾನು? ಸರ್ ಹಾ. ಓಕೆ, ಇದು ಇ ಇದು ಎಫ್ ಅಂತ ತಗೊಳ್ತೀನಿ. ಹಾ ಸರ್. ಆಮೇಲೆ ಹೇಳಿ. ಫಸ್ಟ್ ಬಂದು ಪಿ ಆಫ್ ಇ ಬಾರ್ ಇ ಬಾರ್ ಎಫ್. ಸೊ ಅದನ್ನ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಬರೆದ್ರೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಪಿ ಆಫ್ ಎಫ್ ಅಂತ ಬರಿಬಹುದು ಸರ್. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಪಿ ಆಫ್ ಎಫ್. ಓಕೆ, ಇಲ್ಲಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಯಾಗ್ರಾಮ್ ಅಲ್ಲಿ ಡ್ರಾ ಮಾಡಬೇಕು ಇ ಸರ್. ಇಂಟರ್ಸೆಕ್ಷನ್ ಎಫ್ ಇದಲ್ವಮ್ಮ? ಹಾ ಸರ್. ಓಕೆ, ಆಮೇಲೆ ಪಿ ಆಫ್ ಎಫ್ ಸರ್, ಅಂದ್ರೆ ಎಫ್ ಸೆಟ್ ನ ಫುಲ್ ತಗೋಬೇಕು. ಇದನ್ನು ತಗೊಳ್ಳಾ? ಹಾ ಸರ್. ರೈಟ್, ಇವಾಗ ಹೇಳಿ. ನೆಕ್ಸ್ಟ್ ಬಂದು ಪಿ ಆಫ್ ಇ ಬಾರ್ ಸ್ಲಾಶ್ ಎಫ್ ಈಕ್ವಲ್ಸ್ ಟು ಪಿ ಆಫ್ ಇ ಬಾರ್ ಇಂಟರ್ಸೆಕ್ಷನ್ ಎಫ್ ಬೈ ಪಿ ಆಫ್ ಎಫ್. ಓಕೆ ಮಾ. ಈ ಬಿಟ್ಟು ಎಲ್ಲಾನು ಈ ಬಿಟ್ಬೇಕು ಮತ್ತೆ ಎಫ್ ಇಂಟರ್ಸೆಕ್ಷನ್ ಆಗ್ಬೇಕು. ಡಯಾಗ್ರಾಮ್ ಅಲ್ಲಿ ಡ್ರಾ ಮಾಡ್ಬೇಕು ಸರ್. So which part I should shade it? This one? ನೋ ಸರ್, ನಾಟ್ ದಟ್. No, numerator ಮಾತ್ರ ಹೇಳಿ ನನಗೆ. ಹಾ ಸರ್, ಅದರ್ ಪಾರ್ಟ್ ಶೇಡ್ ಮಾಡ್ಬೇಕು. Okay, so ಅವಾಗ ಶೇಡ್ ಮಾಡಿದ್ರೆ which region you will going to get it? Is it the complete region what I'm going to get? Yes sir. ಇವಾಗ ಸರಿ ಇದೆಯಾ ಬರ್ದಿರೋದು ಡಯಾಗ್ರಾಮ್? ಹಾ ಸರ್. ಹಾ, ಕೀರ್ತಿ, would you like to discuss this in any other manner? No sir, same I also did sir. You also did the same. Okay, so ಈಗ ನಾನು ರೆಗ್ಯುಲರ್ ಥಿಯರಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೂ ಹೆಲ್ಪ್ ತಗೋತೀನಿ, ಬಟ್ ರೆಗ್ಯುಲರ್ ಥಿಯರಿ ಮೆಥಡ್ ಹೇಳ್ಕೊಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ಪಿ ಆಫ್ ಇ ಬಾರ್ ಎಫ್ ಪ್ಲಸ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಬಾರ್ ಎಫ್ ಅಲ್ವಾ? ರೈಟ್. ಇದಕ್ಕೆ ಫಾರ್ಮುಲಾ ಬಂದ್ರೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಅಂತ ಬರೀತೀನಿ. ಇದಕ್ಕೆ ಪಿ ಆಫ್ ಇ ಬಾರ್ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಅಂತ ಬರೀತೀನಿ. LCM ತಗೊಳ್ಳಿನ್ರಿ? Okay, on taking LCM, what's the denominator? P of f. Numerator ನೋಡಿ, P of E intersection f plus P of E bar intersection f. Numerator ಕಂಬೈನ್ ಮಾಡಿದ್ರೆ ಏನಂತ ಬರೀಬಹುದು? ಯಾರಾದ್ರೂ ಹೇಳ್ತೀರಾ? ಇದೆರಡು ಕಂಬೈನ್ ಮಾಡಿದ್ರೆ what can I write it as? P of f. No, first ನೋಡ್ಬಿಟ್ಟು ಹೇಳ್ರಿ ಇನ್ನೊಂದ್ಸಲ. No, ಅದಕ್ಕೆ ಮುಂಚೆ P of f ಬರೆಯಕ್ಕೆ ಮುಂಚೆ ಹೇಳ್ರಿ ನೀವು. ನೋಡ್ರಿ ಬರ್ದಿರಾ ಸರಿ ಇದೆಯಾ ಎಲ್ಲರೂ? ಆಲ್ ಆಫ್ ಯು ಪ್ಲೀಸ್ ಚೆಕ್. ಎಲ್ಲರೂ ನೋಡ್ಬಿಟ್ಟು ಹೇಳ್ಬೇಕು, ಎಸ್ ಆರ್ ನೋ ಹೇಳ್ಬೇಕು ಎಲ್ಲರೂ. ನ್ಯೂಮರೇಟರ್ ಎರಡು ಕಂಬೈನ್ ಮಾಡಿದ್ರೆ ಕೆನ್ ಐ ರೈಟ್ ಇಟ್ ಲೈಕ್ ದಿಸ್? ಯಾರು ರಿಪ್ಲೈ ಕೊಡಲ್ಲ ಅಂತಿರಲ್ರಿ? ಓಕೆ, ಸಾರಿ ಸರ್, ಸೆಟ್ ಥಿಯರಿ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, especially De Morgan's laws. Okay, so like that, A holds good. Any other options which holds good, Kirti or Shravani? D also same like this it will come sir. ಏನಮ್ಮ? No, A ಬಿಟ್ಟು ಬೇರೆ ಯಾವ್ದಾದ್ರು ಆಪ್ಷನ್ ಸ್ಯಾಟಿಸ್ಫೈ ಆಗುತ್ತಾ? Only A. No, ಚೆಕ್ Kirti. D no ಸ್ಯಾಟಿಸ್ಫೈ ಆಗುತ್ತೆ, ಚೆಕ್ ಮಾಡು Kirti. You can just check that. Okay, so for 67 ಎರಡು ಆಪ್ಷನ್ A and D ಎರಡು ಸೆಲೆಕ್ಟ್ ಮಾಡಿ ಕೀರ್ತಿ. Yes sir. D ಆಗುತ್ತಾ ಇಲ್ವಾ? ಆಗುತ್ತೆ ಸರ್. ಆಗುತ್ತೆ, ಚೆಕ್ ಮಾಡಿ. ಓಕೆ, ರೈಟ್. ಲೆಟ್ ಮಿ ಕಾಲ್ ಅಭಿಷೇಕ್. ಲಾಂಗ್ ಟೈಮ್ ಆಯ್ತು ಅಭಿಷೇಕ್ ಹತ್ರ ಮಾತಾಡಿ. ಅಭಿಷೇಕ್ 68 ಡಿಸ್ಕಸ್ ಮಾಡಿನ್ರಿ? ಎಸ್ ಸರ್. ಸೊ ಹೆಂಗ್ ಡಿಸ್ಕಸ್ ಮಾಡಕ್ ಸಾಧ್ಯ ಹೇಳಪ್ಪ? ಇದು ಒಂದು ಪಿ ಆಫ್ ಎ ಕೊಟ್ಟಿದ್ದಾರೆ, ಇನ್ನೊಂದು ಪಿ ಆಫ್ ಎ ಬಾರ್ ಬಿ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಬಾರ್ ಏನು ಕೊಟ್ಟಿದ್ದಾರೆ. ಸೊ ಈಗ ನಾನು ಒಂದೊಂದೇ ಕಂಡೀಷನ್ ಚೆಕ್ ಮಾಡ್ತಾ ಹೋಗ್ಬೇಕು, ಕರೆಕ್ಟ್ ನೋ? ಎಸ್ ಸರ್. ಒನ್ ಬೈ ಒನ್. ಫಸ್ಟ್ ಒನ್ ಹೆಂಗ್ ಚೆಕ್ ಮಾಡೋದು ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ? ಎಸ್ ಸರ್, ಅದು ಫಾರ್ಮುಲಾ ಬರೀಬೇಕು ಸರ್. ಅದು ಯಾವುದು? P of A bar B is equal to P of A intersection B divided by P of B. ಫಸ್ಟ್ P of A bar B ಇಂದ ಶುರು ಮಾಡೋಣ. Yes sir. Okay, so what is P of A bar B? P of A intersection B divided by P of B. By P of B. Okay, P of A bar B ಎಷ್ಟು ಕೊಟ್ಟಿದ್ದಾರಪ್ಪ? 1/4. Okay, ಆಮೇಲೆ
ಮತ್ತೆ ಪಿ ಆಫ್ ಬಿ ಬಾರ್ ಎ ನೋ Yes, ಹ್ಯಾವ್ ಏನ್ ಬೀನ್ sir? ಗಿವನ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹಾಗೆ ಇಟ್ಕೊಳ್ಳೋಣ. ಪಿ ಆಫ್ ಬಿ ಪಿ ಆಫ್ ಬಿ ಕೊಟ್ಟಿಲ್ಲ ಸರ್. ಇರ್ಲಿ ಇರ್ಲಿ, ನೋ ಪ್ರಾಬ್ಲಮ್. ಪಿ ಆಫ್ ಬಿ ಬಾರ್ ಎ ಇಂದ ಶುರು ಮಾಡೋಣ. ಪಿ ಆಫ್ ಬಿ ಬಾರ್ ಹೇಳು. ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಡಿವೈಡೆಡ್ ಬೈ ಪಿ ಆಫ್ ಎ. ಪಿ ಆಫ್ ಬಿ ಬಾರ್ ಎ ಹ್ಯಾವ್ ದೇ ಗಿವನ್? ಎಸ್ ಸರ್, 1/2. ಪಿ ಆಫ್ ಎ ಕೊಟ್ಟಿದಾರ ನೋಡು. ಇಲ್ಲ ಸರ್, ಪಿ ಆಫ್ ಎ ಕೊಟ್ಟಿದ್ದಾರೆ ನೋಡ. ಪಿ ಆಫ್ ಬಿ ಎ ಕೊಟ್ಟಿದ್ದಾರೆ ನೋಡು ಅಭಿಷೇಕ್. ಪಿ ಆಫ್ ಎ ಕೊಟ್ಟಿದ್ದಾರೆ. ಎಸ್ ಸರ್, 1/4. 1/4. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಹಾಗಾದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನ 1/8 ಅಂತ ಬರಿಲ್ಲ? ಎಸ್ ಸರ್. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಸ್ ಸರ್. ಓಕೆನಾ? ಸೊ ಹಾಗಾದ್ರೆ 1/4 is equal to a intersection b 1/8, okay, divided by p of b. So Yes, ಹಾಗಾದ್ರೆ sir. what is p of b equal to? 1/32 ಬರಿಬೋದೇನ್ರಿ ನೋಡ್ರಿ? ಎಸ್ ಸರ್. p of b, is it okay man? 1/2, not Yes. 1/32. Yeah. 1/2. So Yes, sir. ಇವಾಗ ನೋಡಿ 1/2. ಅಭಿಷೇಕ್, p of a b ಗೊತ್ತು. p of a 1/4 ಅವರೇ ಕೊಟ್ಟಿದ್ದಾರೆ, ಕರೆಕ್ಟಾ? a Yes, sir. intersection b is already 1/8. ಇದೆರಡು Yes, sir. ಮಲ್ಟಿಪ್ಲೈ ಮಾಡಿದ್ರೆ will you get 1/8? ಎಸ್ ಸರ್. So P of A multiplied by P of B 1/8 ಬರುತ್ತೆ. So can I say option A is correct? ಎಸ್ ಸರ್. But ನನ್ನ ಕೆಲಸ ಏನು ಅಂದ್ರೆ all of the above ಕೊಟ್ಬಿಟ್ರೆ ನನ್ನ ಕೆಲಸ ಏನು ಅಂದ್ರೆ ಎಲ್ಲಾನು ಚೆಕ್ ಮಾಡ್ತಾ ಹೋಗ್ಬೇಕು ನಾನು. So shall we check Yes, option sir. B? ಎಸ್ ಸರ್. Now ನೀವೇ ಚೆಕ್ ಮಾಡ್ಬಿಟ್ಟು ಹೇಳಿ, is option B correct? Everyone please check. A ನಾನು ಚೆಕ್ ಮಾಡಿದ್ದೀನಿ, B and C ನೀವು ಚೆಕ್ ಮಾಡಿ. Okay, and please let me know if all the three options are correct. Please check. All of you check for B and C. Yes, Ram, that's correct. Option B ಯಾರಿಗಾದ್ರೂ ಚೆಕ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಅಭಿಷೇಕ್, you can just unmute and let's discuss on option B. A dash bar B ಯಾವ ತರ ಬರೀತೀರಿ? P of A bar intersection B divided by P of B. ನ್ಯೂಮರೇಟರ್ ವ್ಯಾಲ್ಯೂ ಹೆಂಗ್ ಎಕ್ಸ್ಪಾಂಡ್ ಮಾಡ್ತೀರಾ? P of A dash into P of B divided by P of B. P of A dash Is equal is to P of- 3/4 ಕರೆಕ್ಟಾ? Yes sir. ರೈಟ್. ಆಪ್ಷನ್ ಬಿ ಅಲ್ಲಿ ಅದನ್ನೇ ತಾನೇ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಲ್ಲಿ. ಸೊ Yes, ಆಪ್ಷನ್ sir. ಬಿ ಇಸ್ ಕರೆಕ್ಟ್. ಆಪ್ಷನ್ ಸಿ ಬನ್ನಿ ಇವಾಗ. P of B bar divided by A bar, which is equal to P of B bar intersection A bar divided by P of A bar. ನ್ಯೂಮರೇಟರ್ ಕ್ಯಾನ್ ಬಿ ರಿಟನ್ ಆಸ್ P of B bar into P of A bar ಡಿವೈಡೆಡ್ ಬೈ P of A bar. P of B dash ಎಷ್ಟು? P of B ನಾವು ಕಂಡಿಡಿದು ಎಷ್ಟು ಬಂತು ನೋಡಿ? 1/2 ಅಲ್ವಾ? ಸೊ P Yes, of sir. B bar is also 1/2. Yes sir. Option A, option B, option C, all the three are correct. So the correct answer should be Option D. very good. So all of you please make a note for problem number 68, A, B, C. All the three are correct. So the correct answer should be option D. Okay, so one last problem. Remaining problems discuss ಮಾಡಲ್ಲ, ರೀಸನ್ ಹೇಳಿದ್ದೀನಿ. ನಾ ಅದನ್ನ ಡಿಸ್ಕಸ್ ಮಾಡಬೇಕು ಅಂದ್ರೆ ನಿಮ್ಗೆ ಹೊಸ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ಹೇಳ್ಕೊಡ್ಬೇಕಾಗತ್ತೆ. ಸೊ ರೈಟ್ ನಾವು ಅದರ ನೆಸೆಸಿಟಿ ಏನಿಲ್ಲ. ದಟ್ ಐ ವಿಲ್ ಡೂ ಇಟ್ ಫಾರ್ ಎಕ್ಸ್ಕ್ಲೂಸಿವ್ಲಿ JEE ಸ್ಟೂಡೆಂಟ್ಸ್ ಅಂತ ಬರ್ತಾರೆ, ಅವ್ರಿಗೆ ಮಾತ್ರ ಮಾಡ್ಬೇಕಾಗತ್ತೆ ನಾನು. ಸೊ ಅಲ್ಲಿ ನೋಡೋಣ. ಬಿಕಾಸ್ ಎನಿವೇ ಅಡಿಷನಲ್ ಮೆಟೀರಿಯಲ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಶುರು ಮಾಡಿದ್ದೀನಿ ಡಿಸ್ಕಷನ್ಗೆ. ಸೊ ಲೆಟ್ಸ್ ಸಿ ದಟ್. So all of you complete this and type 69. Type 69. ಯಾರು ಡಿಸ್ಕಸ್ ಮಾಡ್ಬೋದು ನನ್ನ ಜೊತೆ? ಎಲ್ಲರೂ ಬರಲ್ಲ, ಸಮಸ್ಯೆ ಅದು. ಕೆಲವ್ರಿಗೆ ಟೆಕ್ನಿಕಲ್ ಇಶ್ಯೂ, ಕೆಲವ್ರಿಗೆ ಅಯ್ಯೋ ಏನ್ ಕೇಳ್ಬಿಡ್ತಾರೋ ಅಂತ ಅದು ಬೇರೆ.
ಸೊ ಕೆಲವು ನೇಮ್ಸ್ ನ ರಿಪೀಟೆಡ್ಲಿ ಕರಿಬೇಕಾಗತ್ತೆ ನಾನು. ಹಂಗ್ ಕರೆದಾಗ ಬೇರೆಯವರು ಸರ್ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಮ್ಗೆಲ್ಲ ಮಾತಾಡ್ಸಲ್ಲ ಸರ್ ಅಂತ ಬೇರೆಯವ್ರು ಬೇಜಾರು ಮಾಡ್ಕೋತೀರಾ. ಇದು ಸಮಸ್ಯೆ. It's not that I won't talk to everyone anta. I will talk to everyone and I can discuss with everyone, but everyone will not be ready aste. Chandan, shall we discuss one last problem and end the session, today's session? 69 problem. Yav concept first ಓದ್ಕೊಂಡು ಕಾನ್ಸೆಪ್ಟ್ ಅನ್ನು ಐಡೆಂಟಿಫೈ ಮಾಡಿ ನೀನು ಸಾಕು. ಸರ್ ಬೇಸ್ ಥಿಯರಮ್. Exactly. Very good. Okay. So ಹೇಳಪ್ಪ, a bag A contains 2 white. ಅಂದ್ರೆ 2 ಬ್ಯಾಗ್ ಇದೆಯೋ ಡಿಸ್ಕಷನ್ ಇಲ್ಲಿ? Yes sir. ಈಗ E1 ಓಕೆ, E1 ಅನ್ನ ಸೆಲೆಕ್ಷನ್ ಆಫ್ ಬ್ಯಾಗ್ 1 ಬ್ಯಾಗ್ 2 ಅಂತ ಕರೆದು ಬಿಡ್ಲಾ? ಇಲ್ಲಿ ನೋಡು, P of B1, P of B2. Selection of any of the bags will be 1/2. Yes sir. What is the actual event, man? One red ball has to be selected. Yes sir. Drawing one a red ball has to be selected. So E ಅಂತ ತಗೊಂಡ್ಬಿಡ್ತೀನಿ, red ball selection. ಓಕೆನಾ? ರೈಟ್. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಬ್ಯಾಗ್ 1 ಸೆಲೆಕ್ಟ್ ಮಾಡ್ಬಿಡ್ತೀನಿ, ಆದ್ರಿಂದ ರೆಡ್ ಬಾಲ್ ಬೇಕು. What is the probability? Bag 1 in the red ball selection, what is the probability? 3/5. 3/5. 3/5. Okay. Bag 2 in the red ball select ಮಾಡ್ಬೇಕು ನಾನು. 5/9. Yes man, 5/9. ಇವಾಗ ಏನ್ ಕಂಡುಹಿಡಿಬೇಕು ನೀನು ಲಾಸ್ಟ್ ಅಲ್ಲಿ? Probability that it was drawn from bag ಅಂದ್ರೆ selection of red ball is already over, right? Yes sir. ಯಾವ ಬ್ಯಾಗ್ ಇಂದ ಬರ್ಬೇಕು ನಿನ್ಗೆ? B. B2 ನಾ B1 ನಾ? B2 sir. ಸೊ ಫಾರ್ಮುಲಾ ಹೇಳ. Probability of B2 into probability of E by B2 divided by probability of B1 into probability of E bar B1 plus probability of B2. And we know all the values, correct? We know Yes, all the sir. values? Yes sir, we know. So substitute ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಆನ್ಸರ್ ಚೆಕ್ ಮಾಡಿ. All of you please check. I've written this answer already. Please tell me if it's correct, everyone. 25/52. Students, please mention if it's correct. Kirti, is it correct, man? Please mention yes or no. Correct, sir. ಇವತ್ತು ಟೈಪ್ ಮಾಡ್ರಿ ಎಲ್ಲಾರು ಒಂದ್ಸಲ. ಇನ್ನು ಇಷ್ಟೋ ಸಿಂಪ್ಲಿಫೈ ಮಾಡ್ತಿದ್ದೀರಾ? Come on, everyone type it fast. Okay, now listen students, as I said, I'm going to stop at this stage. So that's the end of probability. Remaining few problems I told you will be discussed in exclusively JE concept alli adan helkodtini nimge. One concept ide probability alli. Okay, first thing. Second thing, tomorrow you have 2 sessions and eradu session alli matrices and determinants JE material solve ಮಾಡ್ತೀವಿ. I repeat, we will solve matrices and determinant JE material, okay, in the next class, that is tomorrow. So Friday you won't be having any class.
Friday and Saturday you have PT, the PTM. Okay, so next week raja irutte. Adadmele after that, okay, ಹೊಸ ಚಾಪ್ಟರ್ ಅಂದ್ರೆ we have left with one chapter, 3-dimensional geometry ಅಂತ ಒಂದಿದೆ. ಸೊ ಅದನ್ನ ಡಿಸ್ಕಸ್ ಮಾಡೋಣ ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ, GTB ಎಲ್ಲ ಮುಗಿದ್ಮೇಲೆ. ಓಕೆ, ಸೊ ಮೀನ್ ಟೈಮ್ ಟುಮಾರೋ ಪ್ಲೀಸ್ ಕೀಪ್ ಇಟ್ ರೆಡಿ, ಮ್ಯಾಟ್ರಿಸಸ್ ಅಂಡ್ ಡೆಟರ್ಮಿನೆಂಟ್ಸ್. ಕ್ಲಿಯರ್, ರೈಟ್? Okay students, so thanks and take care.